ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಎಎನ್ಎಫ್ ಪೊಲೀಸರು ಮತ್ತೆ ಪಶ್ಚಿಮ ಘಟ್ಟದ ಕಾಡಿನ ಒಳಗೆ ತಮ್ಮ ಬೇಟೆಯ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಪೀತಬೈಲಿನ ಜಯಂತ್ ಗೌಡ ಮನೆಯ ಮುಂದೆ ಎಎನ್ಎಫ್ ಪೊಲೀಸರ ಕಣ್ಣಿಗೆ ಕಾಣಿಸಿದ 4 ನಕ್ಸಲರಲ್ಲಿ ಮಲೆಕುಡಿಯ ಕೂಸು ವಿಕ್ರಮ್ ಗೌಡ ಹತನಾಗಿದ್ದಾನೆ. ಆದರೆ 3 ಜನ ಸಹಚರರು ಜಯಂತ್ ಗೌಡ ಮನೆ ಬಲಭಾಗದ ಹಾದಿಯಲ್ಲಿ ಪರಾರಿಯಾಗಿ ದಟ್ಟ ಅರಣ್ಯದಲ್ಲಿ ಕಣ್ಮರೆಯಾಗಿದ್ದಾರೆ. ಶೃಂಗೇರಿ ಕಿಗ್ಗದ ಕಡೆಗೆ ಸಾಗುವ ದುರ್ಗಮ ದಾರಿಯಲ್ಲಿ ಎಎನ್ಎಫ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಹೀಗಾಗಿ ಮತ್ತಷ್ಟು ನಕ್ಸಲರ ಬೇಟೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಎಎನ್ಎಫ್ ಕೂಂಬಿಂಗ್ ಕಾರ್ಯಾಚರಣೆ ಕುರಿತು ನಮ್ಮ ಪ್ರತಿನಿಧಿ ಪ್ರತೀಕ್ಷಿತ್ ನಡೆಸಿರೋ ಗ್ರೌಂಡ್ ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಎಎನ್ಎಫ್ನ ಎನ್ಕೌಂಟರ್ಗೆ ವಿಕ್ರಮ್ ಗೌಡ, ನಕ್ಸಲ್ ನಾಯಕ ವಿಕ್ರಮ್ ಗೌಡ ಏನು ಬಲಿಯಾಗಿದ್ದಾನೆ, ಆತ ಎನ್ಕೌಂಟರ್ ಎಲ್ಲಿ ಬಲಿಯಾದ ಅದು ಪೀತಬೈಲು ಆ ಪ್ರದೇಶದಲ್ಲಿ ನಾನಿದ್ದೇನೆ. ನೋಡ್ತಾ ಇರ್ಬೋದು ಆ ಪ್ರದೇಶ ಹೇಗಿದೆ ಅನ್ನೋದು. ಸುತ್ತಲೂ ನೋಡ್ತಾ ಇದ್ರೆ ಅರಣ್ಯ ಸುತ್ತ ಎಲ್ಲಿ ನೋಡಿದ್ರು ಕೂಡ ಅರಣ್ಯ, ದಟ್ಟ ಅರಣ್ಯವೇ ಕಾಣುತ್ತೆ. ಪಶ್ಚಿಮ ಘಟ್ಟ ತಪ್ಪಲು ಕೂಡ ಹೌದಿದು. ಕಬ್ಬಿನಾಲೆಯಿಂದ ಬರುವಂತಹ ಪೀತಬೈಲು ಒಂದು ಪ್ರದೇಶ. ಇದೇ ಪ್ರದೇಶದಲ್ಲಿ ತುತ್ತ ತುದಿಯಲ್ಲಿ ಇರುವಂಥದ್ದು 3 ಮನೆ ಅಂತ ಹೇಳ್ಬೋದು. ಒಂದು ಸುಧಾಕರ್ ಕಾಣ್ತಾ ಇದೆಯಲ್ಲ, ಅದು ಸುಧಾಕರ್ ಮನೆ. ಇನ್ನೊಂದು ಪಕ್ಕದಲ್ಲಿರುವಂಥ ನಾರಾಯಣ್ ಮನೆ, ಹಾಗೂ ಕೊನೆಯದಾಗಿರುವಂಥದ್ದು ಜಯಂತ್ ಗೌಡ ಅವರ ಮನೆ. ಇದೇ ಜಯಂತ್ ಗೌಡ ಅವರ ಮನೆಯಲ್ಲೇ ಎನ್ಕೌಂಟರ್ ಆಗಿರುವಂಥದ್ದು. ಅಲ್ಲೇ ವಿಕ್ರಮ್ ಗೌಡ ತನ್ನ ಸಹಚರರೊಂದಿಗೆ ಆಗಮಿಸಿದಾಗ ಅಲ್ಲೇ ಎನ್ಕೌಂಟರ್ ಮಾಡಿ ಏನು ಎಎನ್ಎಫ್ನ ಟೀಮ್ ಏನಿದೆ ಅವರನ್ನು ವಿಕ್ರಮ್ ಗೌಡನ ಅಂತ್ಯ ಮಾಡಿರುವಂಥದ್ದು. ಇದೇ ಮನೆ ಅಂದರೆ ಶೃಂಗೇರಿ ಆ ಭಾಗದಲ್ಲಿ ಕಾಣ್ಬೋದು, ಶೃಂಗೇರಿ ಕೂಡ ಹೋಗ್ಬೋದು. ಆ ಪಶ್ಚಿಮ ಘಟ್ಟದ ಆ ಭಾಗದಿಂದಲೇ ನೋಡ್ತಾ ಇರ್ಬೋದು ದಟ್ಟ ಅರಣ್ಯ. ಅಲ್ಲಿಂದಲೇ ವಿಕ್ರಮ್ ಗೌಡ ತನ್ನ ಟೀಮ್ ಜೊತೆಗೆ ಈ ಮನೆಗೆ ಜಯಂತ್ ಗೌಡ ಮನೆಗೆ ಬಂದಿರ್ತಾನೆ. ಬಹಳಷ್ಟು ಪ್ರೀ ಪ್ಲಾನ್ ಮಾಡಿಕೊಂಡು ದಿನಸಿಯನ್ನು ಖರೀದಿ ಮಾಡಲಿಕ್ಕೆ ಈ ಮನೆಗೆ ಈ ಭಾಗದ ಅರಣ್ಯದ ಮೂಲಕ ಬಂದಿರ್ತಾನೆ. ಯಾವಾಗ ವಿಕ್ರಮ್ ಗೌಡನನ್ನ ಏನು ಎಎನ್ಎಫ್ ಟೀಮ್ ಹೊಡೆದುರುಳಿಸುತ್ತೋ ಆ ಸಂದರ್ಭದಲ್ಲಿ ಉಳಿದಂತಹ ಜೊತೆ ಇದ್ದಂಥ 3 ಮಂದಿ ಅದೇ ಜಾಗದಿಂದ ಅದೇ ದಟ್ಟ ಅರಣ್ಯ ಪ್ರದೇಶಕ್ಕೆ ಎಸ್ಕೇಪ್ ಆಗುತ್ತೆ. ಈಗ ಸದ್ಯಕ್ಕೆ ಕೆಲ ದೂರಗಳಷ್ಟು ಕಾಲ ಫೈರಿಂಗನ್ನು ಮಾಡಲಾಗುತ್ತೆ, ಆದರೆ ಆ 3 ಇನ್ನೂ ಸಿಕ್ಕಿಲ್ಲ. ಇದು ಪೀತಬೈಲು ಅನ್ನೋ ಪ್ರದೇಶ ಯಾವುದೇ ರಸ್ತೆ ಇರ್ಬೋದು, ಯಾವುದೇ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಅಂತ ಪ್ರದೇಶ. ಇಲ್ಲಿ ಇರ್ಬೋದು ಕುದುರೆಮುಖ ಅಭಿಯಾನ ಇರ್ಬೋದು, ಜೊತೆಗೆ ಒಕ್ಕಲು ಬೀಸುವ ಅರಣ್ಯದಿಂದ ಒಕ್ಕಲು ಬೀಸುವಂತಹ ಒಂದು ಈ ಭಯದಿಂದ ವಿಕ್ರಮ್ ಗೌಡ ಈಗ ನಕ್ಸಲ್ ಆಗಿರುವಂಥದ್ದು. ಇದೇ ಈ ಮೂಲಭೂತ ಸೌಕರ್ಯಗಳಿಂದ ಆತ ಬೇಸತ್ತು ಸ್ಥಳೀಯರ ಏನು ಹೋರಾಟದ ಮೂಲಕ ಆಗ ಮುಂದೆ ಬಂದಿರ್ತಾರೆ. ತದನಂತರದಲ್ಲಿ ಜನ ಬೆಂಬಲ ಅಷ್ಟು ಸಿಕ್ಕಿರಲ್ಲ. ಜೊತೆಗೆ ಕಬಿನಿ ಒಂದು ಟೀಮನ್ನು ಕಟ್ಟಿಕೊಂಡ ಮೂಲಕ ತದನಂತರ ಈಗ ನಕ್ಸಲ್ ನಾಯಕನಾಗಿ ಬೆಳಿತಾನೆ. ಬೆಳೀತಾ ಇದೇ ಭಾಗದಲ್ಲಿ ಓಡಾಡ್ತಿದ್ದಂತಹ ಪ್ರದೇಶ ಇದು. ಇದೇ ಭಾಗದಲ್ಲಿ ಬಹಳಷ್ಟು ಜನಪರಿಚಿತ ಆತ. ಹಾಗಾಗಿ ಇದೇ ಪ್ರದೇಶದಲ್ಲಿ ಆತ ಸಾವನ್ನಪ್ಪಿರೋದು ಬಹಳಷ್ಟು ಮಂದಿ ಬೇಸರ ಪಡ್ತಾ ಇದ್ದಾರೆ. ಆದರೆ ಬಹಳಷ್ಟು ಮಂದಿ ಹೇಳ್ತಾ ಇರೋದು ಬಂದೂಕಿನ ಮೂಲಕ ಹೋರಾಟ ಬೇಡ ಅನ್ನೋಂಥದ್ದು ಮಾತನ್ನು ಆತ ತಿರಸ್ಕರಿಸಿ ಜನ ಬೆಂಬಲ ಯಾವಾಗ ಸಿಕ್ಕಲ್ಲ ಆನಂತರದಲ್ಲಿ ಆತ ನಕ್ಸಲ್ ನಾಯಕನಾಗಿ ಬೆಳಿತಾನೆ. ಆನಂತರದಲ್ಲಿ ಇದೇ ಪ್ರದೇಶದಲ್ಲಿ ದಿನಸಿಗೋಸ್ಕರ ಬಂದಾಗ ಆತನನ್ನು ಎಎನ್ಎಫ್ ಸಿಬ್ಬಂದಿಗಳು ಅವನನ್ನು ಬಂದೂಕಿನಿಂದ AR ಮತ್ತು AK ಗನ್ ಮೂಲಕ ಆತನನ್ನು ಹೊಡೆದುರುಳಿಸುತ್ತೆ. ಇದು ಪೀತಬೈಲು ಅಂತ ಪ್ರದೇಶದ ಚಿತ್ರಣ. ಇದೇ ಭಾಗದಲ್ಲಿ ಕೇವಲ 3 ಮನೆ ಇರುವಂಥದ್ದು. ಸದ್ಯಕ್ಕೆ ಆ ಮನೆಯಲ್ಲಿ ಯಾರು ಕೂಡ ಇಲ್ಲ. ಯಾವಾಗ ಕಾರ್ಯಾಚರಣೆ ಆಗುತ್ತೋ ಎಎನ್ಎಫ್ ಟೀಮ್ನ ಕಾರ್ಯಾಚರಣೆ ಮಾಡುತ್ತೆ, ಆ ಸಂದರ್ಭದಲ್ಲಿ ಅವರನ್ನು ವೆಕೇಟ್ ಮಾಡಲಾಗುತ್ತೆ. ಆದರೆ ಎಎನ್ಎಫ್ ಕೂಡ ಈ ಮಾತನ್ನು ಒಪ್ಪಲ್ಲ. ಯಾಕಂದರೆ ಯಾವುದೇ ಪ್ರೀ ಪ್ಲಾನ್ ಮಾಡಲ್ಲ, ಅದು ಕೋಇನ್ಸಿಡೆಂಟ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇವಾಗ ಸದ್ಯಕ್ಕೆ ಆ 3 ಮನೆಯಲ್ಲಿ ಯಾರು ಸಹೋದರರಿದ್ದಾರೆ ಆ ಮನೆಯಲ್ಲಿ ಸದ್ಯಕ್ಕೆ ಯಾರು ಕೂಡ ಇಲ್ಲ. ಪರೀಕ್ಷಿತ್ ಶೇಡ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.